ಫೇಸ್ ದಿಸ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅದು ಒಂದೇ ಕಡೆ ಗೆಡ್ಡೆ ಥರ ಕೂತ್ಕೊಂಡ್ಬಿಡುತ್ತೆ. ಸೊ ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ. ಸಂಡೇ ಸ್ಪೆಷಲ್ ತರಲೆ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಮ್ಮ ಮೊದಲ ಪ್ರಯತ್ನ. ಸಂಡೇ ಸ್ಪೆಷಲ್ ಏನು ಅಂತಂದರೆ ಐಟಮ್ ಇಸ್ ಬ್ರೆಡ್ ಆಮ್ಲೆಟ್. ಬೇಕಾಗುವ ಪದಾರ್ಥಗಳು ನಿಮಗೆ ಬೇಕಾದಷ್ಟು ಉಪ್ಪು, ಕೆಂಪಿನ ಖಾರದ ಪುಡಿ, ಗರಂ ಮಸಾಲ, ಮೊಟ್ಟೆ, ಚಾಪ್ಡ್ ಆನಿಯನ್ಸ್, ಇದು ಸ್ಕ್ವೇರ್ ಚಾಪ್ಡ್ ಆನಿಯನ್ಸ್, ಹಸಿ ಮೊಟ್ಟೆ, ಬ್ರೆಡ್ಡು, ಸ್ಟವ್ ಮತ್ತು ಕರೆಂಟ್. ಅದು ಬಿಟ್ಟರೆ ಏನೇನು ಬೇಕಾಗಲ್ಲ, ಮಾಡೋರೊಬ್ಬರು ಬೇಕು. ಮಾಡುವ ವಿಧಾನ ನೋಡೋಣ. ಇವಾಗ ಫಸ್ಟು ಒಂದು ಚಿಕ್ಕ ಬಟ್ಲಿಗೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಮೊಟ್ಟೆ ಹೊಡ್ಕೊಳ್ಳಿ. ಒಂದು ನಿಮಗೆ ಬೇಕಾದರೆ ಇನ್ನೊಂದು ಮೊಟ್ಟೆ ಹೊಡ್ಕೊಳ್ಳಿ. 1 or 2 eggs ವಿಲ್ ಬಿ ಬೆಟರ್. 2 ಮೊಟ್ಟೆ ಹೊಡ್ಕೊಂಡ್ರೆ ನಿಮಗೆ ಇನ್ನೊಂಚೂರು ಆಮ್ಲೆಟಲ್ಲಿ ಬ್ಯಾಟರ್ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಎಗ್ಗು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫಸ್ಟೇ ನೀವೇನು ಈರುಳ್ಳಿ ಎಲ್ಲ ಹಾಕಿ ಖಾರದ ಪುಡಿ ಮತ್ತು ಸಾಲ್ಟ್ ಫಸ್ಟೇ ಹಾಕೋಬೇಡಿ. ಯಾಕಂದರೆ ವಿ ಹ್ಯಾವ್ ಫೇಸ್ ದಿಸ್ ಪ್ರಾಬ್ಲಮ್. ಏನಾಗುತ್ತೆ ಅಂದರೆ ಅದು ಒಂದೇ ಕಡೆ ಗೆಡ್ಡೆ ಥರ ಕೂತ್ಕೊಂಡ್ಬಿಡುತ್ತೆ. ಸೊ ಬ್ಯಾಟರ್ನ ಈ ಥರ ಚೆನ್ನಾಗಿ ಬೀಟ್ ಮಾಡಿ ಎಗ್ನ, ಬಿಕಾಸ್ ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆದಮೇಲೆ ಯು ಕ್ಯಾನ್ ಆ್ಯಡ್ ಸಮ್ ಸಾಲ್ಟ್, ಕೆಂಪು ಖಾರದ ಪುಡಿ ನಿಮ್ಗೆ ಬೇಕಾಗೋಷ್ಟು, ಮತ್ತು ಸ್ವಲ್ಪ ಗರಂ ಮಸಾಲ ಅಷ್ಟೊಂದೇನು ಬೇಕಾಗೋದಿಲ್ಲ. ಸೊ ಯು ಕ್ಯಾನ್ ಆ್ಯಡ್ ಖಾರದ ಪುಡಿ ಇಫ್ ಯು ವಾಂಟ್ ಕಲರ್. ಓಕೆ, ಇವಾಗ ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಸ್ವಲ್ಪ ವಿಲ್ ಟೇಕ್ ಸಮ್ ಆಯಿಲ್. ಇದು ಆಯಿಲ್ಲೆಸ್ ಪ್ಯಾನು, ಬಟ್ ಆದರೆ ವಿಲ್ ಟೇಕ್ ಸ್ವಲ್ಪ ಆಯಿಲ್. ಈ ಥರ ಬ್ಯಾಟರ್ ಇಷ್ಟು ಚೆನ್ನಾಗಿ ನೋಡಿ, ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಟರ್. ಈ ಥರ ಬಂದಮೇಲೆ ನೀವೇನು ಮಾಡಬೇಕು, ಜಾಸ್ತಿ ಅಗಲ ಮಾಡೋಕ್ಕೆ ಬಿಡಬೇಡಿ. ಪುಟ್ ದ ಬ್ರೆಡ್, ಅದ್ರ ಮೇಲೆ ಹಾಕ್ಬಿಡಿ ಬ್ರೆಡ್ನ. ಸೊ ಏನಾಗುತ್ತೆ, ಈ ಬ್ರೆಡ್ಡು ಈ ಲೇಯರ್ ಇದಕ್ಕೆ ಸ್ಟಿಕ್ ಆನ್ ಆಗುತ್ತೆ. ಸ್ಟಿಕ್ ಆನ್ ಆದಾಗ ಚೆನ್ನಾಗಿ ಬರುತ್ತೆ, ಸ್ಲೋ ಆಗಿ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಮಾಡಿ. ಇಷ್ಟಾಗಿದೆ. ಇವಾಗ ಲೆಟ್ಸ್ ರೊಟೇಟ್. ಬ್ರೆಡ್ ಆಮ್ಲೆಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೂ ಭಾಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ನೀವು ಇದೇ ಥರ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಾಗೂ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ. ಪ್ಲೀಸ್ ಡೂ ಶೇರ್, like and subscribe the channel. See you guys in the next video. Take care. Bye bye all. See you again.